ಬಟ್ ಈ ಪ್ರಕರಣದಲ್ಲಿ ವರಪರಮೇಶ್ ಅವರು ಯಾಕೆ ತುಂಬಾ ಗೊಂದಲ ಆಗುತ್ತೆ ಅಂತಂದ್ರೆ ಒಂದೆರಡು ಲೋಪದೋಷ ಅಲ್ಲ, ವಿಡಿಯೋ ರೆಕಾರ್ಡಿಂಗ್ ಇಲ್ಲ, ಪೋಸ್ಟ್ ಮಾರ್ಟಮ್ ಮಾಡುವಾಗ ಒತ್ತಡದಲ್ಲಿ ಮಾಡಿದ್ರ ಇಲ್ವಾ ಅದು ಕೂಡ ಗೊಂದಲ ಇದೆ. ಡಾಕ್ಟರ್ಗಳಿಗೆ ಒತ್ತಡ ಇತ್ತಾ, ನಿಜವಾಗ್ಲೂ ಒಲ್ಲದ ಮನಸ್ಸಿನಲ್ಲೇ ಮಾಡಿದ್ರ, ವಿ ಡೋಂಟ್ ನೋ. ಅದರ ಜೊತೆಯಲ್ಲಿ ಸಿಸಿಟಿವಿ ಬಗ್ಗೆ ಗೊಂದಲ ಇದೆ. ಹಾಗೆ ಕಲೆಕ್ಟ್ ಮಾಡ್ಕೊಂಡಂತಹ ಬಯೋಲಾಜಿಕಲ್ ಎವಿಡೆನ್ಸ್ ಆಗುವಂತಹ ಸ್ವಾಬ್, ಅದ್ರ ಕಲೆಕ್ಷನ್ ಅಲ್ಲೂ ನೆಗ್ಲಿಜೆನ್ಸ್ ಇದೆ. ಆಕೆಯ ಫಿಂಗರ್ ನೇಲ್ ನಲ್ಲಿ ಸಿಗಬೇಕಾಗಿದ್ದ DNA ಅದು ಕೂಡ ಇಲ್ಲ. ಅಂದ್ರೆ ಲೋಪ ಒಂದು ಕಡೆ ಆಗಿದ್ರೆ ಹೌದು, ಏನೋ ಡಾಕ್ಟರ್ಗಳು ನಿರ್ಲಕ್ಷ್ಯದಿಂದ ಮಾಡಿದ್ರು ಅಂತ ಹೇಳ್ಬೋದಾಗಿತ್ತು. ಈ ಪ್ರಕರಣಕ್ಕೆ ಬೇಕಾದ ಅತ್ಯಂತ ಪ್ರಮುಖ ಸಾಕ್ಷ್ಯಗಳನ್ನ ಕಲೆ ಹಾಕುವಲ್ಲೇನೆ ಪ್ರಾರಂಭಿಕ ಹಂತದಲ್ಲೇನೆ ತನಿಖಾಧಿಕಾರಿಗಳು ಎಡವುದ ಮೇಲೆ ಪ್ರಭಾವ ಇಲ್ಲದೆ ಕೇವಲ ನಿರ್ಲಕ್ಷ್ಯದಲ್ಲಿ ಹೀಗೆ ಮಾಡಿದ್ದಾರೆ ಅಂತ ಹೇಳಿ ನಂಬೋದು ಹೇಗೆ? ಇಲ್ಲ, ಇದು ಪ್ರಭಾವ ನೋಡಿ, ಎಲ್ಲವೂ ಕೂಡ ಇಂಟರ್ ಕನೆಕ್ಟ್ ಆಗುತ್ತೆ. ಇದು ನೋಡ್ತಾ ಹೋಗ್ಬೇಕು ನೀವು. ಮತ್ತೆ ವಸಂತ್ ಅವ್ರು ಹೇಳ್ತಾ ಕೆಲವು ಪಾಯಿಂಟ್ಸ್ ಗಳನ್ನ ಕೋಟ್ ಮಾಡಿದ್ರು, ಅದು ಜನರಿಗೆ ತಪ್ಪು ಹೋಗೋದು ಬೇಡ. ನಾನು ಅದನ್ನ ಇವತ್ತು ಅದರದ್ದು ಇದು ಕೂಡ ತಂದಿದ್ದೀನಿ, ಆರ್ಡರ್ ಕಾಪಿ ಕೂಡ ತಂದಿದ್ದೀನಿ. ನಂತರ ಡೀಟೇಲ್ಸ್ ಇದೆ. ಏನು ಅವರು ಹೇಳ್ತಾ ಇದ್ರು, ಅಂಡರ್ ಗಾರ್ಮೆಂಟ್ ಅನ್ನ ಸೀಸ್ ಮಾಡಿದ್ರು ಅಂತ ಹೇಳಿ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ ಜಡ್ಜ್ಮೆಂಟ್ ಕಾಪಿನಲ್ಲಿ. ನೀವು ನೋಡಬಹುದು ದಟ್ ದ ಇನ್ನರ್ ಗಾರ್ಮೆಂಟ್ ಆಫ್ ದ ವಿಕ್ಟಿಮ್ ವಾಸ್ ಮಿಸ್ಡ್ on the body and they do not find those inner garment nearby the place where the body of the victim found. ಮತ್ತೆ ಇದನ್ನ ಏನು ಯೋಗೇಶ್ ಅವರು ಕೂಡ ದೃಢೀಕರಿಸ್ತಾರೆ. ಅಡ್ಮಿಟೆಡ್ ದಟ್ ಪೊಲೀಸ್ ರಿಸೀವ್ಡ್ ದ ಇನ್ನರ್ ಗಾರ್ಮೆಂಟ್ ಆಫ್ ದ ಡಿಸೈಡೆಡ್ ಆನ್ ನೆಕ್ಸ್ಟ್ ಡೇ ಆಫ್ ದೇರ್ ಹೌಸ್, ಅಂದ್ರೆ ಮರು ದಿನದಲ್ಲಿ ತಗೊಂಡಿದ್ದಾರೆ ಅಂತ. ಇಲ್ಲಿ ಅವರ ಇನ್ನರ್ ಗಾರ್ಮೆಂಟ್ ಅನ್ನ ನಾವು ಕಲೆಕ್ಟ್ ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಇವ್ರು ಹೇಳಿದ್ರು ಇನ್ನರ್ ಗಾರ್ಮೆಂಟ್ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ. 127 ಒಂದ್ ನಿಮಿಷ ಹರೀಶ್ ಅವರೇ ಹೇಳ್ತೀನಿ. ಪಾಯಿಂಟ್ ನಂಬರ್ ಜಡ್ಜ್ಮೆಂಟ್ ಕಾಪಿಯನ್ನ ಮಾತ್ರ ಈ ವಿಚಾರ ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಹೋಗಿ ಮುಂಚೆ ಇನ್ನು ಕೆಲವು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಮತ್ತೆ ಸಿಸಿಟಿವಿ ಫುಟೇಜ್ ಏನ್ ಹೇಳ್ತಿದ್ರಿ, ಸಿಸಿಟಿವಿ ಫುಟೇಜ್ ಇಲ್ಲ, ಸಿಸಿಟಿವಿನೇ ಹಾಕಿಲ್ಲ. ಕೆಲವರೊಂದು ಬಂಡವಾದವನ್ನ ಮಾಡ್ತಾ ಇದ್ರು. ಅಂದ್ರೆ 2000 ಈ ಪ್ರಕರಣ ನಡೆದಾಗ 12ನೇ ಇಸ್ವಿಯಲ್ಲಿ ಸಿಸಿಟಿವಿನೇ ಬಂದಿರಲಿಲ್ಲ. ಇನ್ನೆಲ್ಲಿಂದ ಆಗ್ತದೆ, ಅದು ರೊಟೇಟ್ ಅಂತೆ ಹೇಗ್ ಬರುತ್ತೆ ಅಂತ ಹೇಳಿ ಇಲ್ಲಿ ಐಒ ಹೇಳ್ತಾರೆ ಸ್ಪಷ್ಟವಾಗಿ. ಹಿ ಈಸ್ ಆಲ್ಸೋ ಅಡ್ಮಿಟೆಡ್ ದಟ್ there is a bus stop opposite to Prakriti Chikitsalaya which is adjusted to the main road and the watchman would be present in the main gate and CCTV camera is also installed in the main gate. ಯಾರು ಹೇಳೋದು? ಯೋಗೇಶ್ ಹೇಳೋರು. ಏನು PW25 ಅಂದ್ರೆ ಯಾರು? ಯೋಗೇಶ್ ಗೌಡ. ಮತ್ತೆ ಇನ್ನು ಮುಂದುವರೆದಂತೆ ಹೇಳ್ತಾರೆ, he has not taken the details of the tower dump. He has taken the details of the tower dump of the various mobile numbers, but he did not hand over. ಅವರು ಟವರ್ ಡಂಪ್ ನ ನಂಬರ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಆದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ. ದುರುದ್ದೇಶ ಅಲ್ವಾ ಇದು? ದುರುದ್ದೇಶ ಅಲ್ವಾ? ಮತ್ತೆ ಹೇಳ್ತಿದ್ರು ಇದನ್ನ ಪ್ರಕ್ರಿಯೆಯನ್ನ ಮಾಡುವ ಸಂದರ್ಭದಲ್ಲಿ ಏನ್ ಕಲೆಕ್ಟ್ ಮಾಡಿದ್ದಾರೆ, ಆ ಕಲೆಕ್ಟ್ ಮಾಡಿರುವಂತದ್ದನ್ನ ಒರಿಜಿನಲ್ ಸ್ಯಾಬ್ ಏನ್ ಕಲೆಕ್ಟ್ ಮಾಡಿದ್ದಾರೆ ಅದನ್ನ ಅವತ್ತೇ 7 ದಿವಸನೋ 2 ದಿವಸ ಮುಂಚೆ ಕೊಟ್ಟಿದ್ದಾರೆ. ಪ್ರಕರಣ ಆದಂತದ್ದು ದಿನದಿಂದ 10ನೇ ತಾರೀಕು ಕನೆಕ್ಟ್ ಮಾಡಿದ್ದಿರ್ಬೋದು, 22ನೇ ತಾರೀಕು ಕೊಡ್ತಾರೆ. 22ನೇ ತಾರೀಕು ತನಕ ಏನಾಗಿತ್ತು? ಉದ್ದೇಶಪೂರ್ವಕವಾಗಲ್ಲ. ಪ್ರತಿಯೊಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಒಂದು ರೇಪ್ ನಡೆದಿದೆ ಅಂತಂದಾಗ ಅದರ ತೀವ್ರತೆಯನ್ನ ಅರಿತುಕೊಳ್ಬೇಕು, ಮತ್ತೆ ಅದನ್ನ ಸರಿಯಾಗಿ ತಲುಪಿಸಲ್ಲ, ಮತ್ತೆ ಅದು ಫಂಗಸ್ ಬರುವ ತನಕ ಇಟ್ಕೊಂತಾರೆ. ಅಂದ್ರೆ ಏನು ದುರುದ್ದೇಶ? ಮತ್ತೆ ಹೊಟ್ಟೆಯಲ್ಲಿದ್ದಂಥದ್ದು ಯಾವಾಗೋ ವಸಂತ್ ಅವ್ರು ಹೇಳ್ತಾ ಇದ್ರು, ಯಾವಾಗೋ ತಿಂದಿರುವಂತದ್ದಲ್ಲ ಅದು. ಡಾಕ್ಟರ್ ರಶ್ಮಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಬೇಕಾದ್ರೆ ಅದು ಕೂಡ ಕೋಟ್ ಮಾಡ್ತೀನಿ, ಸ್ಪಷ್ಟವಾಗಿ ಹೇಳ್ತಾರೆ 6 ಗಂಟೆ ಸಮಯದಲ್ಲಿ, ಬಹುತೇಕ 6 ಗಂಟೆ ಅಂದ್ರೆ ಆ ಹುಡುಗಿ ಅಪಹರಣ ಆದಂತ ಕೆಲವೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಇರ್ಬೋದು. ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಇವ್ರು ಹೇಳುವಂತ ಆರೋಪಿ ಇದ್ದಾನೆ, ಒಬ್ಬನೇ ಬಂದು ಆತ ಕಟ್ಟಾಕ್ಬಿಟ್ಟು ನೀನ್ ಹಿಂದೆಗಡೆ ಕೈ ಸುತ್ತಿ ಕಟ್ಟಾಕ್ಬಿಟ್ಟು ನೀನ್ ಇರಮ್ಮ ನಾನು ಊಟ ತಗೊಂಡ್ಬರ್ತೀನಿ ಅಂತ ಹೇಳಿ ಓಡೋಗಿ ಊಟ ತಗೊಂಡ್ಬಂದು ಆಕೆಗೆ ತಿನ್ಸಿ ನಂತರ ರೇಪೆಯನ್ನ ಮಾಡಿರ್ತಾರ. ಮಾಡಕ್ ಸಾಧ್ಯನಾ? 24ನೇ ಕಾಲಮ್ ಅಲ್ಲಿ ಇದೆ, ಬೇಕಾದ್ರೆ ತೆಗೆದು ನೋಡಬಹುದು. 6 ಗಂಟೆ ಅಂತಲ್ಲ, ಇವರಿಗೆ ಮಾಹಿತಿಯ ಕೊರತೆ ಇದೆ. ನಾನ್ ಕೊರತೆ ಅಲ್ಲ, ಇಲ್ಲೂ ಬನ್ನಿ ಕೊಡ್ತೀನಿ. ರಶ್ಮಿ ಅವರು ಏನ್ ಹೇಳಿದ್ದಾರೆ? ಡಾಕ್ಟರ್ ರಶ್ಮಿ ಆಫೀಸರ್ ಉಜಿರೆ, ಇಫ್ ದ ಫ್ಯೂಚರ್ since the food particles were present in the stomach,
undigest might be have around the 6 p.m. in the evening. ಯಾವ್ದು ಸರ್, ಯಾವ ಪೇಜ್ ನಂಬರ್ ಯಾವ್ದು? 24. ಎಕ್ಸಾಕ್ಟ್ಲಿ ಇದೆ ಲೈನ್ಸ್ ಇದೆ. ಹೌದು, ನೀವು ನೋಡಬಹುದು, ಬನ್ನಿ ನೀವು ನೋಡಬಹುದು ಬೇಕಾದ್ರೆ. ನಾನು ಓದಿದ್ದೀನಿ, So, ನಾನು ವೀಕ್ಷಕರ 6 ಗಂಟೆಯ ಸಮಯದಲ್ಲಿ ಆಕೆ ಹೊಟ್ಟೆಯಲ್ಲಿ ಊಟ ಇತ್ತು. ಅಂದಾಜಿನ ಮೇಲೆ ಅವರು 6 ಗಂಟೆ ಸಮಯದಲ್ಲಿ ಊಟ ಇತ್ತು. ಅನ್ಡೈಜೆಷನ್ ಆಗಿರುವಂತದ್ದು ಇತ್ತು. ಪಾಯಿಂಟ್ ಆಯ್ತು, ನಾನು ಹೇಳ್ತೀನಿ. ಈಗ ಅವರು ಹೇಳಿದಂತಹ ಸಿಸಿಟಿವಿ ಇನ್ನರ್ ಗಾರ್ಮೆಂಟ್ ಜೊತೆಗೆ ಆಕೆಯ ಹೊಟ್ಟೆಯಲ್ಲಿದ್ದ ಅನ್ಡೈಜೆಸ್ಟೆಡ್ ಫುಡ್ ವಜೈನಲ್ ಸ್ವಾಬ್, ಇದು 4ಕ್ಕೆ ಪೂರಕವಾಗಿ ದಾಖಲೆ ಇದೆ. ಉತ್ತರ ಕೊಡಿ ಸರ್, ದಾಖಲೆಯಲ್ಲಿರೋದು 78 ಇದರಲ್ಲಿ ಬರೀತಾರೆ ಜಡ್ಜ್. ನೋಡಿ, ಇಲ್ಲಿ ನಿಮ್ಗೆ 48ರಲ್ಲಿ 1 ಪೇರ್ ಆಫ್ ಸ್ಲಿಪ್ಪರ್ಸ್ ಅಂತ ಹೇಳಿ ಯಾರಿಗೆ ಜಡ್ಜಸ್ ಅಲ್ಲಿಗೆ ಸಾಕ್ಷಿಯನ್ನು ಪರಿಗಣಿಸಿರುವಂತದ್ದು. ಇಲ್ಲಿ ಯಾವ ಪ್ಯಾರ ಹೇಳಿ? ಇಲ್ಲಿ ನೋಡಿ, ಇಲ್ಲಿ 78 ಜಜ್ಮೆಂಟ್ ಕಾಪಿಯಲ್ಲಿ 78 ಪ್ಯಾರಕ್ ಹೋಗಿ ಜಡ್ಜ್ ಬರೀತಾರೆ. 78 ಇಲ್ಲಿ ಸಾಕ್ಷಿ ಕೊಟ್ಟಿರೋದ್ರ ದಾಖಲೆ ಇದೆ. ಇಲ್ಲಿ ಬನ್ನಿ ಓದ್ಕೊಂಡು ಹೋಗಿ ತೋರಿಸಿ. ಯಾವ ಲೈನ್ ಹೇಳಿ ಸರ್? ನೋಡಿ, ನಾನು ಇಡೀ ಜಜ್ಮೆಂಟ್ ಕಾಪಿಯನ್ನು ಸ್ಟಡಿ ಮಾಡಿ ಅಲ್ಲಿ ಪಾಯಿಂಟ್ ಮಾಡ್ಕೊಂಡು ಜಜ್ಮೆಂಟ್ ಕಾಪಿ ಸರ್, ಅದರಲ್ಲಿ ಏನಿದೆ ಹೇಳಿ? 78 ಗೆ ಹೋಗಿ. 78 ಗೆ ಹೋಗಿ. 78 ಇದೆ ನೋಡಿ. Not recovered. Inner garments is not recovered. ನೀವೇ ಮೊದಲು ರಿಕವರ್ಡ್ ಅಂತ ಹೇಳಿದ್ರಿ, ಈಗ ನಾಟ್ ರಿಕವರ್ಡ್ ಅಂತ ಹೇಳ್ತಾ ಇದ್ದೀರಿ. ನಿಮಗೆ ವಾಟ್ ಮ್ಯಾನರ್? ವಾಟ್ ಮ್ಯಾನರ್? ವಾಟ್ ಮ್ಯಾನರ್? ನಾನು ಹೇಳ್ತಿರೋದು ಅದನ್ನೇ. ವಾಟ್ ಮ್ಯಾನರ್? ಮತ್ತೆ ನೀವೇಳ ಒಂದ್ ನಿಮಿಷ ಇಲ್ಲಿ ವೈಯಕ್ತಿಕವಾಗಿ ಕಾಮನ್ ಸೆನ್ಸ್ ವಸಂತ್ ಅವರೇ, ಹರೀಶ್ ವಸಂತ್ ಸರ್, ಒಂದ್ ನಿಮಿಷ ಇಬ್ಬರಿಗೂ ಪ್ಲೀಸ್ ಕೇಳಿಸ್ಕೊಳ್ಳಿ. ಇಬ್ಬರಿಗೂ ಮನವಿ ಸರ್, ನಾನು ಕೆಲಸ ಮಾಡ್ತಿದ್ದೀನಿ, ಸಮಾಧಾನವಾಗಿ ನೀವು ಸಮಾಧಾನವಾಗಿ. ಇಬ್ಬರಿಗೂ ವಿನಂತಿ, ದಯವಿಟ್ಟು ಭಾಷೆ ಬಗ್ಗೆ ಗಮನ. ವಿಷಯ ಮಾತಾಡೋಣ ದಯವಿಟ್ಟು. ಪರ್ಸನಲ್ ಬೇಡ ದಯವಿಟ್ಟು. ಅಟ್ಯಾಕ್ ಮಾಡಿದ್ದು ಇಬ್ಬರಿಗೂ ವಿಷಯಕ್ಕೆ ವಾಪಸ್ ಬನ್ನಿ ದಯಮಾಡಿ. ಭಾಷೆ ಬಗ್ಗೆ ಇಬ್ಬರಿಗೂ ಗಮನ ಇರಲಿ. ಇವನು ಈ ತರದ್ದು ಮಾಡಿದ್ರೆ ದಯವಿಟ್ಟು ಮಾತಾಡ್ತೀನಿ. ಡಿಬೇಟ್ ಹಾಳು ಮಾಡೋದು ಬೇಡ. ಬೂಟ್ ಕಿತ್ತೋಗುತ್ತೆ ನನ್ನ ಹತ್ರ ಬೇರೆ ತರ ಮಾತಾಡಿದ್ರೆ. ತಗೊಂಬಂದು ಭಾಷೆ ನಿನಗೆ ಹರಿ ಸರ್, ಪ್ಲೀಸ್ ಸರ್, ಭಾಷೆ ಸರ್ ಪ್ಲೀಸ್ ಭಾಷೆ ಬಗ್ಗೆ ಗಮನ. ಇಬ್ಬರಿಗೂ ಹೇಳ್ತಿದ್ದೀವಿ, ಬಂದಿರೋದು ವಿಷಯ ಮಾತಾಡೋಕೆ. ಹರಿ ಸರ್, ಏನಿದು? ಇಬ್ಬರಿಗೂ ನಿಮ್ ಭಾಷೆ ಬಗ್ಗೆ ನಿಮಗ್ ಗಮನ ಮಾಡಿದ್ದು. ಆಯ್ತು ಸರ್, ಬೇಡ ವೈಯಕ್ತಿಕವಾಗಿ ಇಲ್ಲ. ಇಬ್ಬರಿಗೂ ಹೇಳ್ತಿದ್ದೀನಿ ಸರ್, ಬೇಡ ಪರ್ಸನಲ್ ಬೇಡ ಸರ್. ನಿಮ್ ಜನ ಇದ್ದಾರೆ, ಸರ್ ಇವಾಗ ಆಗೋಯ್ತು, ಬಿಟ್ಬಿಡಿ ಸರ್. ವಸಂತ್ ಸರ್, ಬಿಡಿ. ಬಟ್ ಈ ಪ್ರಕರಣದಲ್ಲಿ ವರಪರಮೇಶ್ವರ ಯಾಕೆ ತುಂಬಾ ಗೊಂದಲ ಆಗುತ್ತೆ ಅಂತಂದ್ರೆ, ಒಂದೆರಡು ಲೋಪದೋಷ ಅಲ್ಲ. ವಿಡಿಯೋ ರೆಕಾರ್ಡಿಂಗ್ ಇಲ್ಲ, ಪೋಸ್ಟ್ ಮಾರ್ಟಮ್ ಮಾಡುವಾಗ ಒತ್ತಡದಲ್ಲಿ ಮಾಡಿದ್ರ ಇಲ್ವಾ, ಅದು ಕೂಡ ಗೊಂದಲ ಇದೆ. ಡಾಕ್ಟರ್ಗಳಿಗೆ ಒತ್ತಡ ಇತ್ತಾ, ನಿಜವಾಗ್ಲೂ ಒಲ್ಲದ ಮನಸ್ಸಿನಲ್ಲೇ ಮಾಡಿದ್ರ, ವಿ ಡೋಂಟ್ ನೋ. ಅದರ ಜೊತೆಯಲ್ಲಿ ಸಿಸಿಟಿವಿ ಬಗ್ಗೆ ಗೊಂದಲ ಇದೆ. ಹಾಗೆ ಕಲೆಕ್ಟ್ ಮಾಡಿಕೊಂಡಂತಹ ಬಯೋಲಾಜಿಕಲ್ ಎವಿಡೆನ್ಸ್ ಆಗುವಂತಹ ಸ್ವಾಬ್, ಅದರ ಕಲೆಕ್ಷನ್ ಅಲ್ಲೂ ನೆಗ್ಲಿಜೆನ್ಸ್ ಇದೆ. ಆಕೆಯ ಫಿಂಗರ್ ನೇಲ್ ನಲ್ಲಿ ಸಿಗಬೇಕಾಗಿದ್ದ DNA ಅದು ಕೂಡ ಇಲ್ಲ. ಅಂದ್ರೆ ಲೋಪ ಒಂದು ಕಡೆ ಆಗಿದ್ರೆ ಹೌದು, ಏನೋ ಡಾಕ್ಟರ್ಗಳು ನಿರ್ಲಕ್ಷ್ಯದಿಂದ ಮಾಡಿದ್ರು ಅಂತ ಹೇಳ್ಬೋದಾಗಿತ್ತು. ಈ ಪ್ರಕರಣಕ್ಕೆ ಬೇಕಾದ ಅತ್ಯಂತ ಪ್ರಮುಖ ಸಾಕ್ಷ್ಯಗಳನ್ನ ಕಲೆ ಹಾಕುವಲ್ಲೇನೆ ಪ್ರಾರಂಭಿಕ ಹಂತದಲ್ಲೇನೆ ತನಿಖಾಧಿಕಾರಿಗಳು ಎಡವುದ ಮೇಲೆ ಪ್ರಭಾವ ಇಲ್ಲದೆ ಕೇವಲ ನಿರ್ಲಕ್ಷ್ಯದಲ್ಲಿ ಹೀಗೆ ಮಾಡಿದ್ದಾರೆ ಅಂತೇಳಿ ನಂಬೋದು ಹೇಗೆ? ಇಲ್ಲ, ಇದು ಪ್ರಭಾವ ನೋಡಿ, ಎಲ್ಲವೂ ಕೂಡ ಇಂಟರ್ ಕನೆಕ್ಟ್ ಆಗುತ್ತೆ. ಇದು ನೋಡ್ತಾ ಹೋಗ್ಬೇಕು ನೀವು. ಮತ್ತೆ ವಸಂತ್ ಅವ್ರು ಹೇಳ್ತಾ ಕೆಲವು ಪಾಯಿಂಟ್ಸ್ ಗಳನ್ನ ಕೋಟ್ ಮಾಡಿದ್ರು, ಅದು ಜನರಿಗೆ ತಪ್ಪು ಹೋಗೋದು ಬೇಡ. ನಾನು ಅದನ್ನ ಇವತ್ತು ಅದರದ್ದು ಇದು ಕೂಡ ತಂದಿದ್ದೀನಿ, ಆರ್ಡರ್ ಕಾಪಿ ಕೂಡ ತಂದಿದ್ದೀನಿ. ನಂತರ ಡೀಟೇಲ್ಸ್ ಇದೆ. ಏನು ಅವರು ಹೇಳ್ತಾ ಇದ್ರು, ಅಂಡರ್ ಗಾರ್ಮೆಂಟ್ ಅನ್ನ ಸೀಸ್ ಮಾಡಿದ್ರು ಅಂತ ಹೇಳಿ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ ಜಡ್ಜ್ಮೆಂಟ್ ಕಾಪಿನಲ್ಲಿ. ನೀವು ನೋಡಬಹುದು,
that the inner garment of the victim was missed on the body and they do not find that those inner garment nearby the place where the body of the victim found. ಮತ್ತೆ ಇದನ್ನ ಏನು ಯೋಗೇಶ್ ಅವರು ಕೂಡ ದೃಢೀಕರಿಸ್ತಾರೆ. ಅಡ್ಮಿಟೆಡ್ ದಟ್ ಪೊಲೀಸ್ ರಿಸೀವ್ಡ್ ದ ಇನ್ನರ್ ಗಾರ್ಮೆಂಟ್ ಆಫ್ ದ ಡಿಸೈಡೆಡ್ ಆನ್ ನೆಕ್ಸ್ಟ್ ಡೇ ಆಫ್ ದೇರ್ ಹೌಸ್, ಅಂದ್ರೆ ಮರು ದಿನದಲ್ಲಿ ತಗೊಂಡಿದ್ದಾರೆ ಅಂತ. ಇಲ್ಲಿ ಅವರ ಇನ್ನರ್ ಗಾರ್ಮೆಂಟ್ ಅನ್ನ ನಾವು ಕಲೆಕ್ಟ್ ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಇವ್ರು ಹೇಳಿದ್ರು ಇನ್ನರ್ ಗಾರ್ಮೆಂಟ್ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ. 127 ಒಂದ್ ನಿಮಿಷ ಹರೀಶ್ ಅವರೇ ಹೇಳ್ತೀನಿ. ಪಾಯಿಂಟ್ ನಂಬರ್ ನೀವು ಮಾತಾಡುವಾಗ ನಾನು ಮಾತಾಡಲಿಲ್ಲ. ಜಡ್ಜ್ಮೆಂಟ್ ಕಾಪಿಯನ್ನ ಮಾತ್ರ ಈ ವಿಚಾರ ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಹೋಗಿ ಮುಂಚೆ ಇನ್ನು ಕೆಲವು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಮತ್ತೆ ಸಿಸಿಟಿವಿ ಫುಟೇಜ್ ಏನ್ ಹೇಳ್ತಿದ್ರಿ, ಸಿಸಿಟಿವಿ ಫುಟೇಜ್ ಇಲ್ಲ, ಸಿಸಿಟಿವಿನೇ ಹಾಕಿಲ್ಲ. ಕೆಲವರೊಂದು ಬಂಡವಾದವನ್ನ ಮಾಡ್ತಾ ಇದ್ರು. ಅಂದ್ರೆ 2000 ಈ ಪ್ರಕರಣ ನಡೆದಾಗ 12ನೇ ಇಸ್ವಿಯಲ್ಲಿ ಸಿಸಿಟಿವಿನೇ ಬಂದಿರಲಿಲ್ಲ. ಇನ್ನೆಲ್ಲಿಂದ ಆಗ್ತದೆ, ಅದು ರೊಟೇಟ್ ಅಂತೆ ಹೇಗ್ ಬರುತ್ತೆ ಅಂತ ಹೇಳಿ ಇಲ್ಲಿ ಐಒ ಹೇಳ್ತಾರೆ ಸ್ಪಷ್ಟವಾಗಿ. ಹಿ ಈಸ್ ಆಲ್ಸೋ ಅಡ್ಮಿಟೆಡ್ ದಟ್ there is a bus stop opposite to Prakriti Chikitsalaya which is adjusted to the main road and the watchman would be present in the main gate and CCTV camera is also installed in the main gate. ಯಾರು ಹೇಳೋದು? ಯೋಗೇಶ್ ಹೇಳೋರು. ಏನು PW25 ಅಂದ್ರೆ ಯಾರು? ಯೋಗೇಶ್ ಗೌಡ. ಮತ್ತೆ ಇನ್ನು ಮುಂದುವರೆದಂತೆ ಹೇಳ್ತಾರೆ, he has not taken the details of the tower dump. He has taken the details of the tower dump of the various mobile numbers, but he did not hand over. ಅವರು ಟವರ್ ಡಂಪ್ ನ ನಂಬರ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಆದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ. ದುರುದ್ದೇಶ ಅಲ್ವಾ ಇದು? ದುರುದ್ದೇಶ ಅಲ್ವಾ? ಮತ್ತೆ ಹೇಳ್ತಿದ್ರು ಇದನ್ನ ಪ್ರಕ್ರಿಯೆಯನ್ನ ಮಾಡುವ ಸಂದರ್ಭದಲ್ಲಿ ಏನ್ ಕಲೆಕ್ಟ್ ಮಾಡಿದ್ದಾರೆ, ಆ ಕಲೆಕ್ಟ್ ಮಾಡಿರುವಂತದ್ದನ್ನ ಒರಿಜಿನಲ್ ಸ್ಯಾಬ್ ಏನ್ ಕಲೆಕ್ಟ್ ಮಾಡಿದ್ದಾರೆ ಅದನ್ನ ಅವತ್ತೇ 7 ದಿವಸನೋ 2 ದಿವಸ ಮುಂಚೆ ಕೊಟ್ಟಿದ್ದಾರೆ. ಪ್ರಕರಣ ಆದಂತದ್ದು ದಿನದಿಂದ 10ನೇ ತಾರೀಕು ಕನೆಕ್ಟ್ ಮಾಡಿದ್ದಿರ್ಬೋದು, 22ನೇ ತಾರೀಕು ಕೊಡ್ತಾರೆ. 22ನೇ ತಾರೀಕು ತನಕ ಏನಾಗಿತ್ತು? ಉದ್ದೇಶಪೂರ್ವಕವಾಗಲ್ಲ. ಪ್ರತಿಯೊಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಒಂದು ರೇಪ್ ನಡೆದಿದೆ ಅಂತಂದಾಗ ಅದರ ತೀವ್ರತೆಯನ್ನ ಅರಿತುಕೊಳ್ಬೇಕು, ಮತ್ತೆ ಅದನ್ನ ಸರಿಯಾಗಿ ತಲುಪಿಸಲ್ಲ, ಮತ್ತೆ ಅದು ಫಂಗಸ್ ಬರುವ ತನಕ ಇಟ್ಕೊಂತಾರೆ. ಅಂದ್ರೆ ಏನು ದುರುದ್ದೇಶ? ಮತ್ತೆ ಹೊಟ್ಟೆಯಲ್ಲಿದ್ದಂಥದ್ದು ಯಾವಾಗೋ ವಸಂತ್ ಅವ್ರು ಹೇಳ್ತಾ ಇದ್ರು, ಯಾವಾಗೋ ತಿಂದಿರುವಂತದ್ದಲ್ಲ ಅದು. ಡಾಕ್ಟರ್ ರಶ್ಮಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಬೇಕಾದ್ರೆ ಅದು ಕೂಡ ಕೋಟ್ ಮಾಡ್ತೀನಿ, ಸ್ಪಷ್ಟವಾಗಿ ಹೇಳ್ತಾರೆ, 6 ಗಂಟೆ ಸಮಯದಲ್ಲಿ, ಬಹುತೇಕ 6 ಗಂಟೆ ಅಂದ್ರೆ ಆ ಹುಡುಗಿ ಅಪಹರಣ ಆದಂತ ಕೆಲವೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಇರ್ಬೋದು. ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಇವ್ರು ಹೇಳುವಂತ ಆರೋಪಿ ಇದ್ದಾನೆ, ಒಬ್ಬನೇ ಬಂದು ಆತ ಕಟ್ಟಾಕ್ಬಿಟ್ಟು, ನೀನ್ ಹಿಂದೆಗಡೆ ಕೈ ಸುತ್ತಿ ಕಟ್ಟಾಕ್ಬಿಟ್ಟು, ನೀನ್ ಇರಮ್ಮ ನಾನು ಊಟ ತಗೊಂಡ್ಬರ್ತೀನಿ ಅಂತ ಹೇಳಿ ಓಡೋಗಿ ಊಟ ತಗೊಂಡ್ಬಂದು ಆಕೆಗೆ ತಿನ್ಸಿ ನಂತರ ರೇಪೆಯನ್ನ ಮಾಡಿರ್ತಾರ. ಮಾಡಕ್ ಸಾಧ್ಯನಾ? 24ನೇ ಕಾಲಮ್ ಅಲ್ಲಿ ಇದೆ, ಬೇಕಾದ್ರೆ ತೆಗೆದು ನೋಡಬಹುದು. 6 ಗಂಟೆ ಅಂತಲ್ಲ, ಇವರಿಗೆ ಮಾಹಿತಿಯ ಕೊರತೆ ಇದೆ. ನಾನ್ ಕೊಡ್ತೇ ಇಲ್ಲ. ಇಲ್ಲೂ ಬನ್ನಿ, ಕೊಡ್ತೀನಿ. ಏನಿದೆ ರಶ್ಮಿ ಅವರು ಏನ್ ಹೇಳಿದ್ದಾರೆ? ಡಾಕ್ಟರ್ ರಶ್ಮಿ ಆಫೀಸರ್ ಉಜಿರೆ, ಇಫ್ ದ ಫ್ಯೂಚರ್ since the food particles were present in the stomach, the undigest might be have around the 6 p.m. in the evening. ಯಾವುದು ಸರ್? ಯಾವ ಪೇಜ್ ನಂಬರ್ ಯಾವುದು? 24. ಎಕ್ಸಾಕ್ಟ್ಲಿ ಇದೆ ಲೈನ್ಸ್. ಹೌದು, ನೀವು ನೋಡಬಹುದು, ಬನ್ನಿ ನೀವು ನೋಡಬಹುದು. ಬೇಕಾದ್ರೆ 6 ಗಂಟೆಯ ಸಮಯದಲ್ಲಿ ಆಕೆ ಹೊಟ್ಟೆಯಲ್ಲಿ ಊಟ ಇತ್ತು. ಅಂದಾಜಿನ ಮೇಲೆ ಅವರು 6 ಗಂಟೆ ಸಮಯದಲ್ಲಿ ಅನ್ಡೈಜೆಷನ್ ಆಗಿರುವಂತದ್ದು. ಈಗ ಅವರು ಹೇಳಿದಂತಹ ಸಿಸಿಟಿವಿ, ಇನ್ನರ್ ಗಾರ್ಮೆಂಟ್ ಜೊತೆಗೆ ಆಕೆಯ ಹೊಟ್ಟೆಯಲ್ಲಿದ್ದ ಅನ್ಡೈಜೆಸ್ಟೆಡ್ ಫುಡ್, ವಜೈನಲ್ ಸ್ಮೆಲ್, ಈ 4ಕ್ಕೆ ಪೂರಕವಾಗಿ ದಾಖಲೆ ಇದೆ. ಉತ್ತರ ಕೊಡಿ ಸರ್. ದಾಖಲೆಯಲ್ಲಿರೋದು 78 ಇದರಲ್ಲಿ ಬರೀತಾರೆ ಜಡ್ಜ್. ನೋಡಿ ಇಲ್ಲಿ ನಿಮ್ಗೆ 48ರಲ್ಲಿ 1 ಪೇರ್ ಆಫ್ ಸ್ಲಿಪ್ಪರ್ಸ್ ಅಂತ ಹೇಳಿ ಯಾರಿಗೆ ಜಡ್ಜಸ್ ಅಲ್ಲಿಗೆ ಸಾಕ್ಷಿಯನ್ನು ಪರಿಗಣಿಸಿರುವಂತದ್ದು. ಇಲ್ಲಿ ಯಾವ ಪ್ಯಾರ ಹೇಳಿ? ಇಲ್ಲಿ ನೋಡಿ, ಇಲ್ಲಿ 78 ಜಜ್ಮೆಂಟ್ ಕಾಪಿಯಲ್ಲಿ 78 ಪ್ಯಾರಕ್ಕೆ ಹೋಗಿ ಜಡ್ಜ್ ಬರೀತಾರೆ, ಇಲ್ಲಿ ಸಾಕ್ಷಿ ಕೊಟ್ಟಿರೋದ್ರ ದಾಖಲೆ ಇದೆ. ಇಲ್ಲಿ
ಎಲ್ಲಿ ಇಲ್ಲಿ ಬನ್ನಿ ಓದ್ಕೊಂಡು ಹೋಗಿ ತೋರಿಸಿ ಎಲ್ಲಿ ಯಾವ ಲೈನ್ ಹೇಳಿ ಸರ್. ನೋಡಿ, ನಾನು ಇಡೀ ಜಡ್ಜ್ಮೆಂಟ್ ಕಾಪಿಯನ್ನು ಸ್ಟಡಿ ಮಾಡಿ ಅಲ್ಲಿ ಪಾಯಿಂಟ್ ಮಾಡ್ಕೊಂಡು ಜಡ್ಜ್ಮೆಂಟ್ ಕಾಪಿ ಸರ್ ಅದ್ರಲ್ಲಿ ಏನಿದೆ ಹೇಳಿ. ಇದೆ ಅಲ್ವೇ? 78 ಗೆ ಹೋಗಿ. 78 ಗೆ ಹೋಗಿ. 78 ಇದೆ ನೋಡಿ. ನಾಟ್ ರಿಕವರ್ಡ್ ಇನ್ನರ್ ಗಾರ್ಮೆಂಟ್ಸ್ ಇಸ್ ನಾಟ್ ರಿಕವರ್ಡ್. ನೀವೇ ಮೊದಲು ರಿಕವರ್ಡ್ ಅಂತ ಹೇಳಿದ್ರಿ, ಈಗ ನಾಟ್ ರಿಕವರ್ಡ್ ಅಂತ ಹೇಳ್ತಾ ಇದ್ದೀರಿ. ನಿಮಗೆ ವಾಟ್ ಮ್ಯಾನರ್? ವಾಟ್ ಮ್ಯಾನರ್? ವಾಟ್ ಮ್ಯಾನರ್? ನಾನು ಹೇಳ್ತಿರೋದು ಅದನ್ನೇ. ವಾಟ್ ಮ್ಯಾನರ್? ಮತ್ತೆ ನೀವೇಳ ಒಂದ್ ನಿಮಿಷ ಇಲ್ಲಿ ವೈಯಕ್ತಿಕವಾಗಿ ಕಾಮನ್ ಸೆನ್ಸ್ ವಸಂತ್ ಅವರೇ, ಹರೀಶ್ ವಸಂತ್ ಸರ್, ಒಂದ್ ನಿಮಿಷ ಇಬ್ಬರಿಗೂ ಪ್ಲೀಸ್ ಕೇಳಿಸ್ಕೊಳ್ಳಿ. ಇಬ್ಬರಿಗೂ ಮನವಿ ಸರ್, ನಾನು ಕೆಲಸ ಮಾಡ್ತಿದ್ದೀನಿ, ಸಮಾಧಾನವಾಗಿ ನೀವು ಸಮಾಧಾನವಾಗಿ. ಇಬ್ಬರಿಗೂ ವಿನಂತಿ, ದಯವಿಟ್ಟು ಭಾಷೆ ಬಗ್ಗೆ ಗಮನ. ಎಲ್ಲ ಊರ್ ಬಿಟ್ಟು ಬೆಳೆದಿರೋಂಥವ್ರು ನೋಡಿದ್ದೀನಿ ನಾನು. ಎಲ್ಲ ಉಡುಪಿ ಕನ್ನಡ ರಕ್ಷಣಾ ವೇದಿಕೆ ಅಂತ ಹೇಳ್ಕೊಂಡು ಹೋರಾಟ ಮಾಡೋದು ಉಡುಪಿ ಬೆಂಗಳೂರು ಪಾಕಿಸ್ತಾನ ವಿಷಯ ಮಾತಾಡೋಣ ದಯವಿಟ್ಟು. ಪರ್ಸನಲ್ ಬೇಡ ದಯವಿಟ್ಟು. ಅಟ್ಯಾಕ್ ಮಾಡಿದ್ದು ಇಬ್ಬರಿಗೂ ವಿಷಯಕ್ಕೆ ವಾಪಸ್ ಬನ್ನಿ. ದಯಮಾಡಿ ಭಾಷೆ ಬಗ್ಗೆ ಇಬ್ಬರಿಗೂ ಗಮನ ಇರಲಿ. ಇವನು ಈ ತರದ್ದು ಮಾಡಿದ್ರೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಮಾತಾಡ್ತೀನಿ. ಡಿಬೇಟ್ ಹಾಳು ಮಾಡೋದು ಬೇಡ. ಬೂಟ್ ಕಿತ್ತೋಗುತ್ತೆ ನನ್ನ ಹತ್ರ ಬೇರೆ ತರ ಮಾತಾಡಿದ್ರೆ ತಗೊಂಬಂದು ಭಾಷೆ ನಿನಗೆ ಹರಿ ಸರ್ ಪ್ಲೀಸ್. ಸರ್ ಭಾಷೆ ಕರ್ಕೊಂಡು ಬಂದಿಲ್ಲಿ ಎಪಿಸೋಡ್ ಸರ್ ಪ್ಲೀಸ್ ಭಾಷೆ ಬಗ್ಗೆ ಗಮನ. ಇಬ್ಬರಿಗೂ ಹೇಳ್ತಿದ್ದೀವಿ, ಬಂದಿರೋದು ವಿಷಯ ಮಾತಾಡೋಕೆ. ಹರಿ ಸರ್ ಏನಿದು? ಮೊದಲು ಯಾರು ಸ್ಟಾರ್ಟ್ ಮಾಡಿದ್ದು? ಇಬ್ಬರಿಗೂ ನಿಮ್ ಭಾಷೆ ಬಗ್ಗೆ ನಿಮಗ್ ಗಮನ ನಾನು ಸ್ಟಾರ್ಟ್ ಮಾಡಿದ್ದು. ಆಯ್ತು ಸರ್, ಬೇಡ ವೈಯಕ್ತಿಕವಾಗಿ ನಾನೇನೋ ಮಾತಾಡ್ದೆ ಇಲ್ಲ. ಇಬ್ಬರಿಗೂ ಹೇಳ್ತಿದ್ದೀನಿ ಸರ್, ಬೇಡ ಪರ್ಸನಲ್ ಬೇಡ ಸರ್. ನಿಮ್ ನಾನೇನಾದ್ರೂ ಜನ ಇದ್ದಾರೆ, ನಾನೇನಾದ್ರೂ ಒಂದು ಮಾತು ಮಾತಾಡ್ದೆ. ಆಯ್ತು ಸರ್, ಇವಾಗ ಆಗೋಯ್ತು, ಬಿಟ್ಬಿಡಿ ಸರ್. ಏನಾದ್ರೂ ತಿಳ್ಕೊಂಡಿದ್ಯಾ? ಬೆಂಗಳೂರಲ್ಲ ಇದು, ಕರ್ನಾಟಕ. ಮುಚ್ಚಾಳೆ ವಸಂತ್ ಸರ್ ಶೋ ಕೊಡಬೇಡ ನನ್ನ ಹತ್ರ ನೀನು. ಬಿಡಿ.